ಈ ಹುಚ್ಚಾಟ ಆಡಕ್ಕೆ ಇಷ್ಟೊತ್ತು ಬಾಗಿಲು ತೆಗಿಲಿಲ್ವಾ? ನೀನ್ ಹುಚ್ಚಾಟನಾದ್ರೂ ಅನ್ಕೋ ಏನಾದ್ರೂ ಅನ್ಕೋ, ನಾನು ಹೀಗೆ ಇರೋದು. ಮುಚ್ಚು ಬಾಯಿ. ಈ ದರಿದ್ರದವ್ರ ಜೊತೆ ಸೇರ್ಕೊಂಡು ಮದ್ವೆಲ್ ಆಟ ಆಡ್ದೆ, ಈಗ ಇವಳ ಜೊತೆನೆ ಸೇರ್ಕೊಂಡು ಈ ಹುಚ್ಚಾಟ ಆಡ್ತಾ ಇದ್ಯಾ? ಯಾವುದು ನಾನು ಸಹಿಸಲ್ಲ ರಕ್ಷಾ. ಇವನು ನಿನ್ನ ಜೀವನದಲ್ಲಿ ಇರಲ್ಲ. ಇವೆಲ್ಲ ನನಗ್ ಬೇಕಮ್ಮ. ಈಗೆಲ್ಲ ಮಾಡ್ಬೇಡ, ಸರಿ ಇರಲ್ಲ. ಏನ್ ಸರಿ ಇರೋದಿಲ್ಲ? ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಹೋಗಾಚೆ. ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ನನಗ್ ಗೊತ್ತಿದೆ ರಕ್ಷಾ. ಹೀಗೆಲ್ಲ ಆಡಿದ್ರೆ ಸಾಯಿಸ್ಬಿಡ್ತೀನಿ. ಏನ್ ಆಡಿದ್ದೆ ಆಟ ಅನ್ಕೊಂಡ್ಬಿಟ್ಟಿದ್ಯಾ? ಅಮ್ಮ, ಹೀಗೆಲ್ಲ ಮಾಡ್ಬೇಡಿಮ್ಮ. ನನಗೆ ಹೇಳೋಷ್ಟು ಕೊಬ್ಬ ಬಾಯಿ ಮುಚ್ಕೊಂಡು ನಿಂತಿರು. ಯಾವುದು ಇಲ್ಲಿರ್ಬಾರ್ದು. ರಕ್ಷಾ, ಏನಾಗ್ತಿದೆ? ಬಾಗಸಗಿ ಏನಾಗ್ತಿದೆ? ಅತ್ತಿಗೆ ರಕ್ಷನ್ಗೆ ನಾಜೂಕಾಗಿ ಒಪ್ಪಿಸ್ತಾ ಇದ್ರು ಅಷ್ಟೇ. ಸರಿ ನೋಡಿ, ರಕ್ಷನ್ಗೆ ಬೇಜಾರು ಮಾಡಬೇಡಿ. ಅವಳ ಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಏನಣ್ಣ ನೀವು, ಎಷ್ಟೇ ಆದ್ರೂ ರಕ್ಷನ್ ನಮ್ ಹುಡ್ಗಿ ಅಲ್ವಾ, ನೀವ್ ಅದನ್ನ ಹೇಳ್ಬೇಕಾ? ಸರಿ, ಆದ್ರೂ ನೋಡು, ಪ್ರಭಾ ಕೆಲವು ಸತಿ ತುಂಬಾ ಒರಟಾಗಿ ಮಾತಾಡ್ಬಿಡ್ತಾಳೆ. ಅದಕ್ಕೆ ಹೇಳ್ದೆ, ಮಾತಾಡ್ಬಿಟ್ಟು ಬನ್ನಿ. ಸರಿ. ಥ್ಯಾಂಕ್ಸ್ ಸವಿತಾ. ಹೌದು, ಅರೆ ಅಕ್ಕ ನಿನ್ನ 20 ಸಲ ಕರೀತಾ ಇದ್ರು. ವಿನೂ ರೂಮಲ್ಲಿ ಇದ್ದಾರೆ, ಏನೋ ಮಾತಾಡ್ಬೇಕಂತೆ. ಅದನ್ನ ಹೇಳೋಣ ಅನ್ಕೊಂಡು ಬಂದೆ. ಸರಿ, ನಾನು ಹೊರಡ್ತೀನಿ. ಬಾಗಿಲು ಹಾಕೊಳ್ಳೋದನ್ನ ಮರಿಬೇಡಿ. ಏನಮ್ಮ, ಈ ವಿದಿನ್ ಟೈಮ್ ಸೆನ್ಸೇ ಇಲ್ಲ. ಹಾಫ್ ಆನ್ ಅವರ್ ಆಗೋಯ್ತು. ನಾನೆಲ್ಲ ಲಿಸ್ಟ್ ರೆಡಿ ಮಾಡಿದ್ದೀನಿ. ಒಬ್ಬೊಬ್ರಿಗೆ ಒಂದೊಂದ್ಸಾರಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಪ್ಲೀಸ್ ಹೋಗಿ ಕರ್ಕೊಂಬ. ಅಲ್ಲ ಕಣೋ, ಏನೋ ಇದೆಲ್ಲ ಮಕ್ಕಳಾಟ. ಅಮ್ಮ ಪ್ಲೀಸ್, ನೀನ್ ಹೇಳ್ದಾಗೆ ನಾನು ಕೇಳಿದೀನಲ್ವಾ. ಈಗ ನಿಂಟರ್ ವಿದ್ಯೆ ನಾವು ಕರ್ಕೊಂಬ. ವಿನು, ಈಗ ಅವೆಲ್ಲ ಯಾಕೋ? ಅಮ್ಮ, ಇದು ನನ್ನ ರೂಮ್, ನನ್ನ ರೂಲ್ಸ್ ನಡೆಯೋದು. So kindly bring Vidya. ಓ ಬನ್ನಿ ಬನ್ನಿ. ಎಲ್ಲೋಗಿದ್ರಿ? ಎಷ್ಟೊತ್ತು ಅಂತ ಕಾಯೋದು? ಬಾರಿ ಬೇಗ. ಅವನೇನೋ ಹೇಳ್ತಾನಂತೆ, ಕೇಳಿಸ್ಕೊ.
ಏನು ಅಂತ ನನಗೂ ಗೊತ್ತಿಲ್ಲ. ಅಮ್ಮ, ನಾನು ಹೇಳೋದನ್ನ ಲೈಟಾಗಿ ತಗೋಬೇಡಿ. ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ನೀನ್ ನನಗಮ್ಮ. ಸೊ ಈ ತರ ಮೀಟಿಂಗ್ ಅಲ್ಲಿ ಸ್ವಲ್ಪ ಪ್ರೊಫೆಷನಲ್ ಆಗಿರೋದನ್ನ ಕಲಿಬೇಕು. ಸಾರಿ ಸರ್, ನೀವು ಮುಂದುವರಿಸಿ. ಅಮ್ಮ ಪ್ಲೀಸ್, ಆ ಥರ ಅಲ್ಲ. ವಿದ್ಯಾ, ನೀವು ಇದುವರೆಗೂ ಹೇಗಿದೆ ಅಂತ ಅಬ್ಸರ್ವೇಷನ್ ಮಾಡಿ ನಾನು ಕೆಲವು ರೂಲ್ಸ್ ಮಾಡಿದ್ದೀನಿ. ಅಮ್ಮ, ವಿದ್ಯಾ ನನ್ನ ರೂಮಲ್ಲಿ ಇರುವಾಗ ಏನ್ ಮಾಡ್ಬೋದು, ಏನ್ ಮಾಡ್ಲೇಬಾರ್ದು ಅನ್ನೋ ರೂಲ್ಸ್ ಲಿಸ್ಟ್ ಇಲ್ಲಿದೆ. ವಿದ್ಯಾ ಅದನ್ನು ಫಾಲೋ ಮಾಡಲೇಬೇಕು. ಇಲ್ಲದೆ ಹೋದ್ರೆ ನನ್ನ ರೂಮಲ್ಲಿ ಇರೋವಾಗಿಲ್ಲ. ಅಲ್ಲ ವಿನು, ವಿದ್ಯಾ ನಿನ್ ರೂಮಲ್ಲಿ. ಅಮ್ಮ, ಪ್ರೊಫೆಷನಲಿಸಮ್ ಅಂದ್ರೆ ಇದೇನೆ. ನನ್ನ ಮಾತು ಮುಗ್ದಿಲ್ಲ. ಗಮನಿಟ್ಟು ಕೇಳಿ, ಸ್ಪೆಷಲಿ ವಿದ್ಯಾ. ಇಡೀ ಮನೆ ಇರೋ ಹಾಗೆ ನನ್ನ ರೂಮ್ ಅಲ್ಲ. ಸೊ ಲಿಸನ್. ಅರು ವಟ ವಟ ಅಂತ ಇದ್ದಾರೆ. ಸ್ಕೂಲಿಗೆ ಬಂದು ಕೂತಾಗಿದೆಯಲ್ಲ ಅರು. ರೂಲ್ ನಂಬರ್ 1, ನನ್ನ ಬಟ್ಟೆ ಜೊತೆ ವಿದ್ಯನ್ ಬಟ್ಟೆ ಮಿಕ್ಸ್ ಆಗೋಗಿಲ್ಲ. ರೂಲ್ ನಂಬರ್ 2, ವಿದ್ಯನ್ಗೆ ಹೇಗಾದ್ರೂ ಆಗಿರೋ ಅಭ್ಯಾಸ ಅದನ್ನು ಗಮನಿಸಿರೋದಕ್ಕೆ ಈ ರೂಲ್. ಈ ರೂಮಲ್ಲಿ ಯಾವ ವಸ್ತು ಎಲ್ಲೆಲ್ಲಿದೆಯೋ ಅಲ್ಲಲ್ಲೇ ಇರಬೇಕು. 1 ಇಂಚು ಆ ಕಡೆ ಈ ಕಡೆ ಆಗಬಾರ್ದು. ಫುಟ್ ಮ್ಯಾಟ್ ಕೂಡ ಸೀದಾನೇ ಇರಬೇಕು, ಸೊಡ್ಗಾಗಬಾರ್ದು. ರೂಲ್ ನಂಬರ್ 3, ಸ್ಟ್ರಿಕ್ಟ್ ಆಗಿ ಮಲ್ಲಿಗೆ ಹೂ ನನ್ನ ರೂಮ್ ಒಳಗೆ ಎಂಟ್ರಿ ಕೊಡೋ ಹಾಗೆ ಇಲ್ಲ. ರೂಲ್ ನಂಬರ್ 4, ಹೆಣ್ಮಕ್ಳ ತರ ಯಾವುದೇ ಕನ್ನಡಿಗೆ ಸ್ಟಿಕ್ಕರ್ ಅಂಟಿಸೋಂಗಿಲ್ಲ. ಅದು ವಾಶ್ರೂಮ್ ಆಗಿರ್ಬೋದು, ಡ್ರೆಸ್ಸಿಂಗ್ ರೂಮ್ ಆಗಿರ್ಬೋದು. ಯಾವುದೇ ಮಿರರ್ಗೂ ನೋ ಲೇಡೀಸ್, ನೋ ಸ್ಟಿಕರ್ಸ್. ದಟ್ಸ್ ರೈಟ್, ಗಾಟ್ ಇಟ್. ರೂಲ್ ನಂಬರ್ 5, ಹೊರಗಡೆದು ಮನೆದು ಯಾವುದೇ ಊಟ ತಿಂಡಿ ರೂಮಲ್ಲಿ ತಂದು ತಿನ್ನೋ ಆಗಿಲ್ಲ. ಇದೇನಾರು ಹೋಟ್ಲಲ್ಲಿ ಬೋರ್ಡ್ ಹಾಕ್ದಾಗ ಹೇಳ್ತಾ ಇದಾರೆ, ಒಳಗಡೆ ತಿಂಡಿನೂ ತಂತಿನಂಗಿಲ್ವಾ? ರೂಲ್ ನಂಬರ್ 6, ರೂಮಿಗೆ ಬಂದ್ ಕೂಡಲೇ ಸ್ಯಾನಿಟೈಸರ್ ಹಾಕೋಬೇಕು. ಗಲೀಜ್ ಕೈಯಿಂದ ಏನು ಮುಟ್ಬಾರ್ದು. ರೂಲ್ ನಂಬರ್ 7, ತುಂಬಾ ಇಂಪಾರ್ಟೆಂಟ್, ನನ್ನ ರೂಮಲ್ಲಿ ತಲೆ ಬಾಚ್ಕೊಳ್ಳೋ ಹಾಗೆ ಇಲ್ಲ. ಅಷ್ಟೇ ಅಲ್ಲ, ರೂಲ್ ನಂಬರ್ 8, ವಿದ್ಯನ್ಗೆ ಕೆಮ್ಮು ನೀರು ಎಕ್ಸೆಟ್ರಾ ಏನೇ ಆದ್ರೂ ಅದು ವಾಸಿ ಆಗೋವರೆಗೂ ನಾನು ರೂಮ್ ಬರಂಗಿಲ್ಲ. ರೂಲ್ ನಂಬರ್ 9, ನನಗೆ ಬ್ಯಾಂಗಲ್ಸ್ ಅಂಡ್ ಗೆಜ್ಜೆ ಸೌಂಡ್ಸ್ ಆಗಲ್ಲ. ಸೊ ಅವೆಲ್ಲ ಹಾಕೋಬಾರ್ದು. ಅಮ್ಮ, ಈ ರೂಲ್ಸ್ ನಿನ್ಗಲ್ಲ, ವಿದ್ಯನ್ಗೆ. ನೀನೇನೇ ಮಾಡಿದ್ರು ನನಗೆ ಇರಿಟೇಟ್ ಆಗಲ್ಲ. ನೀನ್ ಈ ರೂಲ್ಸ್ ನ ನೋಡಿರ್ಬೇಕು. ವಿದ್ಯೆ ಹೀಗೆ ನಡ್ಕೊಳ್ಳೋ ತರ ನೀನ್ ನೋಡ್ಕೋಬೇಕು. ಓಕೆ? ಇನ್ನೂ ಒಂದಿದೆ, ಅದು ಇದನ್ನ ಹೇಗೆ ಹೇಳೋದು? ಇಷ್ಟೇ ಹೇಳಿದ್ಯಲ್ಲ ವಿನು, ಅದು ಒಂದು ಹೇಳ್ಬಿಡು, ಕೇಳಿಸ್ಕೊತೀವಿ. ಅದೇ ಹೇಗೆ ಹೇಳಿ ಅಂತ. ಬಾಯಿಂದಾನೆ. ಅದು ಇದುವರೆಗೂ ಪಟಪಟ ಅಂತ ಬಾಯಲ್ಲಿ ಹೇಳಿದ್ರಲ್ಲ, ಹಾಗೆ. ಅದು ಸ್ವಲ್ಪ ಸೆನ್ಸಿಟಿವ್ ಮ್ಯಾಟರ್. ನನ್ ಬಿಟ್ಟು ಯೂಸ್ ಮಾಡಬಾರ್ದು. ಅಂದ್ರೆ ವಿನು, ನೋ ಅಮ್ಮ, ರೂಲ್ಸ್ ಅಂದ್ಮೇಲೆ ಮುಗೀತು ಅಷ್ಟೇ. ಏನಾದ್ರೂ ಡೌಟ್ ಇದೆಯಾ? ಇದೆ, ಒಂದೇ ಒಂದು ಡೌಟ್ ಇದೆ. ಕೇಳಿ. ಇಷ್ಟೆಲ್ಲ ರೂಲ್ಸ್ ಯಾಕೆ? ವಿದ್ಯಾ ನಿನ್ ರೂಮಲ್ಲೇ ಇರಲ್ಲ, ರಕ್ಷಣ್ ರೂಮಲ್ಲಿ ಇರ್ತಾಳೆ. ಮತ್ತೆ ಯಾಕೆ ಇಷ್ಟೊತ್ತು ಕೇಳಿಸ್ಕೊಂಡು ನಿಂತಿದ್ರಿ? ನಾನು ನಿನ್ ಜೋಕರ್ ಹೇಳ್ತಿದ್ದೆ. ಯಾರಿಗೂ ಸೀರಿಯಸ್ನೆಸ್ ಇಲ್ಲ, ಪ್ರೊಫೆಷನಲಿಸಮ್ ಅಂತೂ ಇಲ್ವೇ ಇಲ್ಲ.
ಇರೋರು ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡಿದ್ವಿ. ಹಬ್ಬ ದೇವ್ರು ದೊಡ್ಡವನರು ತಟ ತಟ ಅಂತ ನನ್ನನ್ನು ಕಾಪಾಡ್ಬಿಟ್ಟ. ಅಲ್ಲ ಇಂಥವ್ರನ್ನ ನೀನ್ ಹೇಗೆ ಹತ್ಬಿಟ್ಟೆ? ವಿದ್ಯಾ ಸಾಕು ಸುಮ್ಮನೆ ಇರೇ. ಅದು ದೇವ್ರು ನಿಜವಾಗ್ಲೂ ದೊಡ್ಡವನು, ಈ ಲಿಸ್ಟಿಂದ ನನ್ನನ್ನು ಕಾಪಾಡ್ದ. ಅತ್ತಿಗೆ ಕಾಫಿ ತಗೊಳ್ಳಿ. ಅತ್ತಿಗೆ ನಮ್ಮವರು ತಮ್ಮವರು ಅಂತ ಯಾಕಿರೋದು ಹೇಳಿ? ನನ್ಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನ್ನ ಗಂಡನ ಮೇಲೆ ಆಣೆ, ನನ್ನನ್ನು ನಿಮ್ಮೋಳು ಅಂತ ತಿಳ್ಕೊಂಡು ಇಷ್ಟೆಲ್ಲ ಹೇಳ್ಕೊಂಡ್ರಿ. ನೀವು ಅರು ಅಕ್ಕನ ವಿನುನ ಈ ಮನೆಯವರು ಅಂತ ಅಂದ್ಕೊಂಡು ಅದು ಹೇಗೆ ಇಲ್ಲೇ ಇರೋ ಹಾಗೆ ಮಾಡಿದ್ರಿ. ಅರು ಅಕ್ಕ ಏನೋ ಸರಿ, ಹಾಗೆ ನೋಡಿದ್ರೆ ನನಗೂ ನೀವು ಆಶ್ರಯ ಕೊಟ್ಟಿದ್ದೀರಾ ಅಲ್ವಾ? ನನಗೂ ಕರ್ತವ್ಯ ಇದೆ ಅಲ್ವಾ ಅತ್ತಿಗೆ? ನಿಮ್ಮ ಮನಸ್ಸಲ್ಲಿ ಏನು ಅನ್ನಿಸ್ತಿದೆಯೋ ಅದು ಹಾಗೆ ನಡೆಯೋ ಹಾಗೆ ನಾನು ಮಾಡ್ತೀನಿ. ಈಗೇನು ನಿಮಗೆ ಆ ವಿದ್ಯಾ ವಿನಾಯಕನ ರೂಮಲ್ಲಿ ಇರಬೇಕು ಅಷ್ಟೇ ಅಲ್ವಾ? ವಿದ್ಯಾ ವಿನಾಯಕನ ರೂಮಲ್ಲಿ ಇರಬೇಕು, ಹಾಗೆ ನಾನು ಮಾಡ್ತೀನಿ. ನನ್ನ ಗಂಡನ ಮೇಲೆ ಆಣೆ. ವಿದ್ಯಾ ಕೊಡಿಲಿ, ನಾನು ಬಡಿಸ್ತೀನಿ, ನೀನು ಊಟಕ್ಕೆ ಕೂತ್ಕೋ. ಅರುಂಧತಿ, ಅವಳಿಗೆ ನಮ್ಮೆಲ್ರಿಗೂ ಬಡಿಸಿದ ಮೇಲೆ ತಿಂದೇನೆ ಸಂತೋಷ ಅಲ್ವಾ ವಿದ್ಯಾ? ಹೌದರು, ನೀವು ಕೂತ್ಕೊಳ್ಳಿ, ನಾನು ಎಲ್ಲರಿಗೂ ಬಡಿಸ್ಬಿಟ್ಟು ಆಮೇಲೆ ತಿಂತೀನಿ. ವಿದ್ಯಾ, ಇದು ಏನಿದು? ಈಗಲೂ ಅರು ಅರು ಅಂತ ಕರಿತಾ ಇದೀಯಾ? ಲಕ್ಷಣವಾಗಿ ಅತ್ತೆ ಅತ್ತೆ ಅಂತ ಕರಿಬಾರ್ದ? ಹೌದು, ಸವಿತಾ ಅದಕ್ಕೆಲ್ಲಿ ಕಾಣ್ತಲ್ಲ? ಅಯ್ಯೋ ಹೌದಲ್ಲ, ಅಳಿಯಂದ್ರೆ ಸವಿತಾ ಇಲ್ಲಿ ಕಾಣ್ತಿಲ್ಲ. ಎಲ್ಲೋಗಿದ್ದಾಳಪ್ಪ ಅತ್ತೆ ಗೊತ್ತಿಲ್ಲ. ನನಗೆ ಹಸುವಾಗ್ತಿತ್ತು, ನಾನು ಬಂದ್ಬಿಟ್ಟೆ. ಇದೇನೆ ಇಷ್ಟೊತ್ತಲ್ಲಿ ಸ್ನಾನ ಮಾಡಿದೀಯಾ? ಹ್ಞೂಮ್ಮ. ಓ, ಇಷ್ಟೊತ್ತಲ್ಲಿ ಸ್ನಾನ ಮಾಡಿದ್ರೆ ಏನಾದರೂ ಕೆಟ್ಟ ಸುದ್ದಿ ಇರುತ್ತೆ ಅಂತ. ಅಯ್ಯೋ ಅಮ್ಮ, ಒಳ್ಳೆ ಸುದ್ದಿಗೂ ಸ್ನಾನ ಮಾಡಬೇಕಾಗತ್ತೆ. ಇವತ್ತು ಬೆಳಿಗ್ಗೆ ನಮ್ಮ ಗುರುಜಿ ಏನು ಹೇಳಿದ್ರು ಗೊತ್ತಾ? ಚಂದ್ರ ಇವತ್ತು ಭೂಮಿಗೆ ತುಂಬ ಹತ್ರ ಬರ್ತಾನಂತೆ. ಈ ಹೊಸದಾಗಿ ಮದುವೆ ಆಗಿರೋ ದಂಪತಿಗಳಿಗೆ ಇದು ಒಳ್ಳೆ ಮುಹೂರ್ತ ಅಂತಮ್ಮ. ಅಷ್ಟೇ ಅಲ್ಲ, ಹೊಸದಾಗಿ ಮದುವೆ ಆಗಿರೋ ಹೆಣ್ಮಗಳು ಉಪವಾಸ ಮಾಡಿ ರಾತ್ರಿ ಗಂಡನ ಕೈಯಿಂದ ಕೇಸರಿ ಬಾದಾಮಿ ಹಾಕಿರೋ ಹಾಲು ಕುಡಿದು ರಾತ್ರಿ ಇಬ್ರು ಒಂದೇ ರೂಮಲ್ಲಿ ಮಲಗಿದ್ರೆ ಸಂಬಂಧ ಗಟ್ಟಿಯಾಗಿರುತ್ತಂತಮ್ಮ. ಅಲ್ಲಿಗೆ ವ್ರತನೂ ಮುಗ್ದೋಗುತ್ತೆ. ಓ, ಅದು ಹೊಸ ದಂಪತಿಗಳಿಗೆ ಅಂತ ಹೇಳಿರೋದು ಕಣೆ. ನೀನು ಯಾಕೆ ಸ್ನಾನ ಮಾಡಿದೆ? ಅಮ್ಮ, 7 ಜನ್ಮಕ್ಕೂ ಇವರೇ ನನ್ನ ಗಂಡ ಆಗಿ ಬರಲಿ ಅಂತ. ಏ ಸವಿತಾ, ಎಷ್ಟು ಒಳ್ಳೆ ಹೆಂಡ್ತೀನಿ ನೀನು. 7 ಜನ್ಮಕ್ಕೂ ಇದೇ ಥರ ಮನೆ ಸಿಗೋಂಥ ಯಾವ್ದಾರ ವ್ರತ ಇದ್ರೆ ಹೇಳೆ ನನಗೆ, ನಾನು ಮಾಡಿಬಿಡ್ತೀನಿ. ಥೂ ನಿಮ್ಮ, ನಾನೇನೋ ನಿಮ್ಮ ಮರ್ಯಾದೆ ಉಳಿಸ್ಬೇಕು ಅಂತ ನಾನು ಹೇಳಿದ್ರೆ ಮರ್ಯಾದೆ ಹಾಳು ಮಾಡ್ಕೋತಿರಲ್ರಿ. ಅಮ್ಮ, ನಮ್ಮ ಸಂಸಾರ ಆನಂದ ಸಾಗರ ಅಂತ ನನ್ನ ಗಂಡ ಹೇಳ್ತಾ ಇರೋದು. ನನ್ನ ಗಂಡನ ಮೇಲೆ ಆಣೆ. ಅಲ್ಲ ಸವಿತಾ, ಅವ್ರು ಯಾರೋ ಅದೇನೋ ಹೇಳಿದ್ರು ಅಂತ ಏನೇನೋ ಮಾಡ್ತಾ ಕೂತಿದ್ಯಲ್ಲ, ಬಂದು ಕೂತ್ಕೊಂಡು ತಿನ್ನು. ಇದೇನದಕ್ಕೆ ಹೀಗೆ ಹೇಳ್ತಿದ್ದೀರಾ? ನಿಮಗೆ ಗುರೂಜಿ ಮಾತ್ಮೇಲೆ ನಂಬಿಕೆ ಇಲ್ವಾ? ನೋಡಿ, ನಾನು, ಅಮ್ಮ, ಅರು ಅಕ್ಕ ಎಲ್ಲರೂ ಅವ್ರು ಹೇಳಿದ್ದನ್ನ ಕೇಳ್ತೀವಿ. ಇದುವರೆಗೂ ಅವ್ರು ಏನು ಹೇಳಿದ್ರು ಎಲ್ಲ ಆಗಿದೆ.
ಈ ಅತ್ತಿಗೆಗೆ ನನ್ನ ಪ್ಲ್ಯಾನೇ ಅರ್ಥ ಆಗ್ತಿಲ್ವೇ? ಹೋಗಲಿ ಬಿಡು ಪ್ರಭಾವತಿ, ಅದು ಅವಳ ಇಷ್ಟ. ಅವಳಿಗೆ ಈ ವ್ರತ ಮಾಡಬೇಕು ಅಂತ ಅಷ್ಟೊಂದು ಆಸೆ ಇದ್ದರೆ ಮಾಡಲಿ ಬಿಡು. ಹೌದು, ಈ ಥರ ಚಂದ್ರ ಭೂಮಿಗೆ ಹತ್ರ ಆಗೋದು ಎಷ್ಟೋ ವರ್ಷಕ್ಕೊಂದ್ಸಲ ಅಂತೆ. ಹೊಸದಾಗಿ ಮದುವೆ ಆಗಿರೋ ದಂಪತಿಗಳಿಗೆ ಇಂಥ ಗಳಿಗೆ ಸಿಗೋದು ತುಂಬ ಅಪರೂಪ. ಅರು ಅಕ್ಕ, ಹೇಗೂ ವಿದ್ಯನ್ಗೂ ವಿನಾಯಕನಿಗೂ ಹೊಸದಾಗಿ ಮದುವೆ ಆಗಿದೆ. ವಿದ್ಯನ್ ಕೈಲಿ ಈ ವ್ರತ ಮಾಡಿಸು. ಓ ಹೌದಲ್ವಾ, ಇದು ವ್ರತದ ನೆಪ ಅಷ್ಟೆ. ವಿದ್ಯಾ ವಿನಾಯಕ ರೂಮಲ್ಲಿರಕ್ಕೆ. ಸವಿತಾ, ನಿನ್ನ ತಲೆನೇ ತಲೆ ಕಣೆ. ತುಂಬ ಚೆನ್ನಾಗಿದೆ ನಿನ್ನ ಐಡಿಯಾ. ಹೌದು, ಮಾಡಬೇಕಿತ್ತು. ಅಕ್ಕ, ಮಾಡಿಸ್ಬೋದಾಗಿತ್ತು ಏನು? ಈಗಲೂ ಇನ್ನೂ ಕಾಲ ಮಿಂಚಿಲ್ಲ, ನೀನು ಮಾಡಿಸ್ಬೋದು. ವಿದ್ಯಾ, ನೀನು ಇನ್ನೂ ಊಟ ಮಾಡಿಲ್ಲ ತಾನೆ? ನಿನ್ನೆ ಕೇಳಿದ್ದು ಕಣೆ. ಅವಳೆಲ್ಲೇ ಮಾಡ್ತಾಳೆ, ನಮಗೆಲ್ಲ ಊಟಕ್ಕೆ ಬಡಿಸಿ ನಮ್ದೆಲ್ಲ ಊಟ ಆದಮೇಲೆ ತಾನೇ ಅವಳು ಊಟ ಮಾಡೋದು. ಒಳ್ಳೇದೇ ಆಯ್ತಲ್ಲ. ಅರು ಅಕ್ಕ, ಹೇಗೂ ವಿದ್ಯೆ ಇನ್ನೂ ಊಟ ಮಾಡಿಲ್ಲ. ಒಂದು ಕೆಲಸ ಮಾಡು, ಕೇಸರಿ ಮತ್ತೆ ಬಾದಾಮಿ ಹಾಕಿರೋ ಹಾಲನ್ನ ವಿನು ಕೊಟ್ಟು ವಿದ್ಯುಂಗ್ ಕುಡಿಯೋ ಕೇಳು. ರಾತ್ರಿ ಒಂದೇ ರೂಮಲ್ಲಿ ಇಬ್ರು ಇರಲಿ. ಹೇಗೂ ಒಳ್ಳೆ ಮುಹೂರ್ತ, ಬಿಡಬೇಡ ಅರು ಅಕ್ಕ. ಹೌದು ಹೌದು, ಹೇಗಿದ್ರು ಹೊಸ ದಂಪತಿಗಳನ್ನ ಕೂಡಿಸಿ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕಾಗಿತ್ತು. ಈ ವ್ರತನೇ ಮಾಡಲಿ ಬಿಡು. ವಿದ್ಯಾ, ಈ ವ್ರತ ಮಾಡಿಬಿಡೆ. ಈ ವ್ರತ ಮಾಡಿಬಿಡೋ. ವಿನು, ಯಾಕೋ ಪಾಪ ಅವರು ಮನಸ್ಸಿಗೆ ಅಷ್ಟು ಬೇಜಾರು ಮಾಡ್ತಾ ಇದ್ದೀಯಾ? ನಿನಗೆ ಈ ವ್ರತದಲ್ಲಿ ನಂಬಿಕೆ ಇದೆಯೋ ಇಲ್ವೋ, ಆದರೆ ಅವರು ಇವನ್ನೆಲ್ಲ ತುಂಬ ಹಚ್ಕೊಂಡಿದ್ದಾಳೆ ಕಣೋ. ಅವಳು ಮಾತು ಕೇಳಿ ಈ ವ್ರತ ಮಾಡಿಬಿಡ್ಬಾರ್ದ? ಯಾಕೆ ಸುಮ್ಮನೆ? ವಿದ್ಯಾ, ಏನು ಸುಮ್ಮನೆ ನಿಂತಿದ್ಯಾ? ಇವರೆಲ್ಲರೂ ಹೇಳ್ತಾ ಇರೋದು ನಿನ್ನ ಒಳ್ಳೇದಕ್ಕೇನೆ. ಅರು ಹೇಳಿದ್ ನಿಜ. ಈ ವ್ರತ ಮಾಡೋದ್ರಿಂದ ಎಲ್ಲ ಒಳ್ಳೇದಾಗೋ ಹಾಗಿದ್ರೆ ನೀನು ಈ ವ್ರತ ಮಾಡಬೇಕು. ಏನು? ನಿನ್ನೆ ಕೇಳ್ತಾ ಇರೋದು ಏನು?